ಹಾಯ್ ಫ್ರೆಂಡ್ಸ್, ಮನಸ್ಸುಗಳ ಮಧುರ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಬನ್ನಿ, ಏನು ಇಷ್ಟೆಲ್ಲ ಬಟ್ಟೆ ಕಿತ್ಕೊಂಡು ಕುಂತೀನಿ ಅನ್ಕೊಂಡ್ರೆ ನಾವು ಇವತ್ತು ಮೊಹರಂಕ ಊರಿಗೆ ಹೋಗಕತ್ತೀವಿ. ಹಂಗಾಗಿ ನಮ್ಮದು ಬ್ಯಾಗು ಪ್ಯಾಕಿಂಗ್ ಆಗಕತ್ತೈತಿ. ಬೆಳಗ್ಗೆ ನಮ್ಮ ಮನೆಯವರು ಮೀಟಿಂಗ್ ಐತಂತಂದು ಹೊರತಿಗೆ ಹೋಗ್ಯಾರ. ಹಂಗಾಗಿ ನಾನು ಈಗ ನಮ್ಮ ಸಾನ್ವಿ ಬಸ್ಸಿಗೆ ಹೋಗ್ಬೇಕು. ಹಂಗಾಗಿ ಬಟ್ಟೆ ಪ್ಯಾಕ್ ಮಾಡಿಕೊಂಡು ಇವಾಗ ಹೋಗೋದು. ಟೈಮ್ ಬಂದು 2 ಗಂಟೆ ಆಗೈತಿ. ಇವಾಗ ಊರಿಗೆ ಹೊಂಟ್ವಿ. ಬನ್ನಿ, ನಮ್ಮ ಊರಾಗ ಮೊಹರಮ್ಮ ಯಾವ ರೀತಿ ಆಗುತ್ತಂತಂದು ತೋರಿಸ್ತೀನಿ ನಿಮ್ಗೆ. ನಿಮ್ಮ ಜೊತೆ ನೀವು ಕೂಡ ನಮ್ಮ ಊರು ಮೊಹರಮ್ಮನ ನೋಡಂತ್ರಿ. ಊರಿಗೆ ಹೋಗ್ಬಾರ್ದು ಅನ್ಕೊಂಡಿದ್ವಿ, ಬಟ್ ತಾಯಿ ಅನ್ನೋ ಕರುಳು ಇರ್ತಲ್ರಿ. ಹಂಗಾಗಿ ಬಾಬಾ ಅನ್ನಕತ್ತಿದ್ರು. ಹಂಗಾಗಿ ಊರಿಗೆ ಫೋನ್ ಮಾಡಿ, ನಾಳೆ ಹೆಂಗಾದ್ರೂ ಸಂಡೇ ಅಲ್ರಿ, ಸಂಡೇ ನಮ್ಮ ಮನೆಯವ್ರಿಗೆ ರಜೆ ಇರುತ್ತೆ. ಹಂಗಾಗಿ ರಜೆ ಹಾಕ್ಯಂತರೂ ಹೋಗೋಕ್ಕಾಗಲ್ಲ. ಹಂಗಾಗಿ ಸಂಡೇ ಇರೋ ಸಂಬಂಧ ಊರಿಗೆ ಹೋದ್ರಾಯ್ತು ಅನ್ಕೊಂಡು ಸಂಡೇ ಇರೋ ಕಾರಣ ಊರಿಗೆ ಹೊಂಟಿವಿ. ಬನ್ನಿ, ಇವಾಗ ಪ್ಯಾಕಿಂಗ್ ಮಾಡಿಕೊಂಡು ನಮ್ಮ ಜರ್ನಿನ ಸ್ಟಾರ್ಟ್ ಮಾಡೋಣ. ನಮ್ಮ ಸಾನ್ವಿಯಲ್ಲಿ ರೆಡಿಯಾಗಿ ನಿಂತಾಳ. ಇನ್ನು ಇವಾಗ ಬಟ್ಟೆ ಎಲ್ಲ ಇಟ್ಕೊಂಡು ನಮ್ಮ ಜರ್ನಿ ಸ್ಟಾರ್ಟ್ ಮಾಡೋಣ. ಆಮೇಲೆ ಅಲ್ಲಿ ಹೋಗಿಂದ ಇವಾಗ ಇಲ್ಲಿಂದ ಚೊಚ್ಚಣಿದ್ಲ ಒಂದು 40 ಕಿಲೋಮೀಟ್ರ್ ಅಷ್ಟು ಬಸ್ಸಿಗೆ ಹೋಗ್ತೀರಿ. ಆಮೇಲೆ ಆ ಕಡೆ ನಮ್ಮ ಮನೆಯವ್ರು ಇರ್ತಾರ. ಅವರು ಇವತ್ತು ಡ್ಯೂಟಿ ಐತ್ರಿ ಅವ್ರದ್ದು. ಹಂಗಾಗಿ ಡ್ಯೂಟಿಗೆ ಹೋಗ್ಯಾರ. ಅವರು ಮೀಟಿಂಗ್ ಐತಂತಂದು ಅವ್ರು ಬೆಳಗ್ಗೆ ಜಲ್ದಿನ ಹೋದ್ರು. ಇಲ್ಲಾಂದ್ರೆ ನಾವು ಅವ್ರ ಜೊತೆನೂ ಹೋಗಿದ್ವಿ. ಆಮೇಲೆ ಸಾನ್ವಿದು ಸ್ಕೂಲ್ ಒಂದಿತ್ತು. ಹಂಗಾಗಿ ಆಕೆ ಸ್ಕೂಲ್ ಮುಗಿಸ್ಕೊಂಡು ಹೋದ್ರಾಯ್ತು ಅಂದ್ಕೊಂಡು ಅವ್ರದ್ದು ಮೀಟಿಂಗ್ 4 ಗಂಟೆಗೆ ಮುಗಿತೈತೆ ಅಂತ ಮೀಟಿಂಗ್ ಮುಗಿಸೋದು ನಾವು ಆ ಕಡೆ ಊರಿಗೆ ಹೋಗ್ತೀವಿ. ಹಂಗಾಗಿ ನಾವು ಸ್ವಲ್ಪ ಲೇಟಾಗಿ ಬಸ್ಸಿಗೆ ಹೋದ್ರಾಯ್ತು. ಈಗೇನು ಬಸ್ ಫ್ರೀ ಅದಾವಲ್ರಿ, ಯಾಕೆ ಟೆನ್ಷನ್ ತೊಗೋಬೇಕು? ಆ ಥರ ಏನಿಲ್ಲ. ಫ್ರೀ ಇದ್ರೂ ಹೋಗ್ಬೇಕು, ಫ್ರೀ ಇಲ್ಲಾಂದ್ರೂ ಹೋಗ್ಬೇಕು. ಆ ಕಡೆ ಗಾಡಿಗೆ ಹೋಗ್ತೀವಿ. ಇವಾಗ ಸದ್ಯಕ್ಕೆ ಬ್ಯಾಗ್ ಪ್ಯಾಕ್ ಮಾಡೋಣ. ಬನ್ನಿ, ಇವಾಗ ನಾನು ಕೂಡ ಬ್ಯಾಗ್ ಪ್ಯಾಕ್ ಮಾಡಿ ಡ್ರೆಸ್ ಚೇಂಜ್ ಮಾಡಿ ಇವಾಗ ಊರಿಗೆ ಹೋಗೋಣ. ಬನ್ನಿ, ನಮ್ಮ ಜರ್ನಿ ಯಾವ ರೀತಿ ಇರುತ್ತೆ ಅಂತಂದು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಅದು ನಾವು ಹೋಗ್ಬೇಕಾದ್ರೇ ಮಳೆ ಬರಾಕತ್ತೈತಿ. ನೋಡೋಣ, ಇವಾಗ ಸ್ವಲ್ಪ ಮಳೆ ಕಮ್ಮಿ ಆಗೈತಿ. ಮಳೆ ನೋಡಿಕೊಂಡು ನಾವು ಹೋಗ್ತೀವಿ. ನಾನು ಆಮೇಲೆ ಬಸ್ನಾಗ ಹೋಗಿಂದ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಬ್ಲ್ಯಾಕ್ ಕಾಣಿಸ್ತೈತೆ, ಅಲ್ಲಿ ಕಾಣಿಸ್ತೈತಿ. ನಾವು ಇವಾಗ ಜಸ್ಟ್ ಆಫೀಸಿಗೆ ಬಂದ್ವಿ. ಆಫೀಸಿಗೆ ಬಂದು ಮುನ್ನೆರು ಮೀಟಿಂಗ್ ತೊಗೊಳಕತ್ತಾರ, ಮೀಟಿಂಗ್ನಾಗ ಅದಾರ. ಹಂಗಾಗಿ ಚಾನ್ವಿ ನಾವಿಲ್ಲಿ ಆಫೀಸ್ ಹಿಂದ್ಗಡೆ ಸ್ವಲ್ಪ ಕುಂದ್ರಾಗ ಜಾಗ ಐತೆ. ಹಂಗಾಗಿ ಇಲ್ಲಿ ಕುತ್ಕೊಂಡಿವಿ. ನಮ್ದು ಕಾರಲ್ಲಿ ಕಾಣಿಸ್ತೈತೆ ಅನ್ಕೊಂಡ್ವಿ. ಅಲ್ಲಿ ಕಾರ್ ಬಿಟ್ರ. ಟೈಮ್ ಬಂದು ಕಾರ್ ಅವ್ರ ಪಪ್ಪಂತಲ್ಲಿ ಹೋಗಿ ಕಾರ್ ಚಾವಿ ಇಸ್ಕೊಂಬಂದಾಳ್ರಿ. ಏಕೆ ಹಂಗಾಗಿ ಕಾರ್ ಚಾವಿ ಕೊಡ್ಸಕತ್ತಾವ. ನಮ್ಮ ಸಾನ್ವಿ ಇಲ್ಲೊಂದು ಸಣ್ಣದು ಪ್ಯಾರ್ಲಿ ಗಿಡ ಐತೆ. ಆ ಪ್ಯಾರ್ಲಿ ಗಿಡದಾಗ ಹಣ್ಣಾಗಿಲ್ಲ, ಸಣ್ಣ ಸಣ್ಣ ಕಾಯಿ ಅದಾವ. ಕಾಯಿ ಹರ್ಕೊಂತೀನಂತ ಹತ್ತಾಗ ಚಪ್ಪಲ್ ಬಿಟ್ಟು ಹತ್ಬೇಕು, ಕಾಲು ಜರಗಲ. ಚಪ್ಪಲ್ ಬಿಡು, ಚಪ್ಪಲ್ ಬಿಟ್ಟು ಹತ್ತು. ನೀ ಏನಷ್ಟು ಅಜ್ಜಿ ಇಲ್ಲ ಹತ್ತು. ಇರೋದ ಒಂದು ಸ್ವಲ್ಪ ಕಳ್ಳಿ ಕಿಟ್ಟಿಗೆದ. ಅಲ್ಲಿ ಇಡ್ಬೇಡ, ಕಾಲ ಮುರಿದಿತ್ತದ. ಮತ್ತೆ ಆಚೆ ಕಡೆ ದಪ್ಪ ಐತಲ್ಲ, ಅದಕ್ಕೆ ಇಡ. ಅದಕ್ಕೆ ಮುಂದಲ್ದು ಮುಂದ. ಹಾಂ, ಎಲಿ ಹುಳ ಐತಿ. ಸಣ್ಣ ಅದಾವ.
ಸಾಕ್ ಬಾ ನಿಂಗೆ ಹೆಂಗೆ ಗಿಡ ಹತ್ತಕ್ಕೆ ಬರಲ್ಲ. ಹತ್ತಗಾರ ಎಲ್ಲಾರು ಹೋಗ, ಅಷ್ಟು ಗಿಡ ಹತ್ತು ಇರೋದು ಏಟೈತೆ ಅದು ಗಿಡ. ಬಾ ಅಂತೂ ಇಂತೂ ಗಿಡ ಹತ್ತಿದೆ. ಇರೋದು ಒಂದು ಇಟ್ಟಿಟ್ಟದ ಹಣ್ಣಾಕವ ಅವು ನಿಂಗೆ. ಸಾವಕಾಶಿಳೆ ಆಗಲ್ಲ, ಎಲ್ಲೆಲ್ಲಿ ಕಾಲಿಟ್ಟಿದ್ದು ಅಲ್ಲಿ ಇಡ್ಬೇಕು ಕಾಲು. ಅಷ್ಟ ನೋಡ್ರಿ ಸಾಹಸ ಮಾಡೋದು. ನಮ್ಮ ಸಾನ್ವಿ ಸಾಹಸ ಮಾಡಿದ್ಲು. ಬ್ಯಾಲೆತ್ತು ಒಂದು ಹಣ್ಣು ಅರಿಲಿಲ್ಲ. ಕಾಯೆಲ್ಲ ಜಗ್ಗೆದವ್ರಿ, ಬಟ್ಟು ಸಣ್ಣ ಸಣ್ಣ ಅದಾವ. ಜಸ್ಟ್ ಮನೆಯವ್ರದ್ದು ಮೀಟಿಂಗ್ ಮುಗಿಸ್ಕೊಂಡು ನಾವು ಇವಾಗ ಊರಿಗೆ ಹೋಗ್ತಾ ಇದ್ವಿ. ಬನ್ನಿ ನಮ್ಮ ಜರ್ನಿನ ಮತ್ತೆ ತಿರ್ಗಾ ಕಾರಲ್ಲಿ ಜರ್ನಿ ಸ್ಟಾರ್ಟ್ ಮಾಡೀವಿ. ಇದು ನಾನು ಅಲ್ಲಿ ಮಾತಾಡೀನಿ, ಬಟ್ ಕೇಳಿಲ್ಲ. ನಾವು ಹೋಗ್ಬೇಕಾದ್ರೆ ಮಳೆ ಗಾಳಿ ಬಿಟ್ಟಿತ್ತು. ಅವ್ರದ್ದು ಮೀಟಿಂಗ್ 4 ಗಂಟೆಗೆ ಮುಗೀತು ಅಂತ ಹೇಳಿದ್ರು. ಆಮೇಲೆ 5:30 ಮುಗೀತು. ಮೀಟಿಂಗ್ ಮುಗಿಸ್ಕೊಂಡು ಎಲ್ಲನೂ ತಿಳಿಸ್ಕೊಂಡ್ರೆ 6 ಗಂಟೆ ಇತ್ತು. ಹಂಗಾಗಿ ಸ್ವಲ್ಪ ಲೇಟಾಗಿ ಊರಿಗೆ ಹೊರಟ್ವಿ. ನೋಡಕ್ ಸಿಕ್ಕಿದೆ ಏನು ಚೇಂಜಿಂಗ್ ಎಬಿಲಿಟಿ ಅಂತ. ಎಷ್ಟು ಚೆನ್ನಾಗಿ ಬಿಡಿಸ್ತಾರೆ ಬಾಟಿಂಗ್ ಆಡ್ಬೇಕಾದ್ರೆ. ಎಷ್ಟು ಟೈಮ್ ಇದೆ, ಕೆಳಗಡೆ ಇರುತ್ತೆ ಬ್ಯಾಟು, ನೀಟಾಗಿ ಎತ್ತಾರೆ ಆಡ್ತಾರೆ. ರೋಡಲ್ಲಿ ಹೋಗ್ಬೇಕಾದ್ರೆ ಈ ಥರ ಗಾಡಿಗಳು, ಆಮೇಲೆ ಸೈಡು ಹೂಗಳನ್ನು ನೋಡ್ಕೊಂತ ಹೋಗಕ್ಕೆ ಏನೋ ಒಂಥರ ಖುಷಿ. ಇದು ಬಸ್ ಯಾವುದಂತಂದು ನೋಡ್ಬೇಕಂತಂದು ನೋಡಿದ್ವಿ, ಬಟ್ ಬಸ್ ಬೋರ್ಡು ಕಾಣಿಸ್ಲಿಲ್ಲ. ಬಟ್ ಮುಂದಕ್ಕೆ ಹೋಗಿ ಬಸ್ ನೋಡ್ಬೇಕಂತಂದು, ಬಟ್ ಬಸ್ನವನು ತುಂಬಾ ಸ್ಪೀಡಾಗಿದ್ದ. ಹಂಗಾಗಿ ಬಸ್ ಬೋರ್ಡ್ ನೋಡೋಕ್ಕಾಗಲಿಲ್ಲ. ಆದರೂ ನಮ್ಮ ಮನೆಯವ್ರಿಗೆ ತುಂಬ ಸ್ಪೀಡ್ ಹೋಗಿ ಬಸ್ ಬೋರ್ಡ್ ನೋಡೋಣ ಅಂತಂದು ಹೋಗಿ ನೋಡಿದ್ವಿ. ಅದು ಇಲ್ಕಲ್ ಬಸ್ ಬೋರ್ಡ್ ಇತ್ತು. ಬನ್ನಿ, ನಾವು ಈಗ ತಾನೇ ಬಿಜಾಪುರಕ್ಕೆ ರೀಚ್ ಆದ್ವಿ. ಇಲ್ಲಿ ಪ್ರತಿ ಸರಿನೂ ಹೋಗ್ಬೇಕಾದ್ರೆ ನಾವು ರೋಡಲ್ಲಿ ಗೋಳಗುಮ್ಟ ಕಾಣಿಸುತ್ತೆ. ಹಂಗಾಗಿ ಈ ಸರಿ ಗೋಳಗುಮ್ಟನ ನಿಮಗೂ ತೋರಿಸ್ಬೇಕಂತಂದು ವಿಡಿಯೋ ಮಾಡಾಕತ್ತಿದ್ದೆ. ಬಟ್ಟು ಅದು ಸ್ವಲ್ಪ ಮುಂದಕ್ಕೆ ಬಂದಿಂದ ನಮ್ಮ ಮನೆಯವ್ರು ಹೇಳಿದ್ರು, ಅದು ಅಲ್ಲಿ ಫೋನು ಜಲ್ದಿನ ಲಾಕ್ ತೆಗಿಲಿಲ್ಲ, ಸ್ಟ್ರಕ್ ಆಗಿಬಿಡ್ತಿ. ಹಂಗಾಗಿ ಸ್ವಲ್ಪ ಏನೋ ತೋರ್ಸೋಕ್ಕಾಯ್ತು. ಎಷ್ಟು ಕಂಡೈತಿ ಅಷ್ಟು ತೋರಿಸೀನಿ. ಇನ್ನೊಂದು ಸಾರಿ ಹೋಗ್ಬೇಕಾದ್ರೆ ತೋರಿಸ್ತೀನಿ.